ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತಂತೂ ಸಂಡೇ ಅದಕ್ಕೂ ಲೇಟಾಗಿ ಎದ್ವಿ. ಮತ್ತು ಎದ್ದ ತಕ್ಷಣ ತುಂಬಾ ಮಳೆ. ಮತ್ತು ತಿಂಡಿ ಏನು ಮಾಡೋದಪ್ಪ ಅಂತ ಯೋಚನೆ ಬೇರೆ ಇತ್ತು. ಕೊನೆಗೆ ಉಪ್ಪಿಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿ ಉಪ್ಪಿಟ್ಟಿಗೆಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡೆ. ನಾನು ಉಪ್ಪಿಟ್ಟನ್ನ ಯಾವಾಗ್ಲೂ ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟ್ ಹಾಕಿಯೇ ಮಾಡೋದು. ಅದು ಐರನ್ ರಿಚ್ಚು ಇರುತ್ತೆ, ಮಕ್ಕಳಿಗೂ ತುಂಬ ಒಳ್ಳೆಯದು ಅನ್ನೋ ರೀಸನ್ಗೋಸ್ಕರ ನಾನು ಅದೇ ರೀತಿ ಮಾಡ್ತೀನಿ. ಉಪ್ಪಿಟ್ಟು ಮಾಡ್ತಾಯಿರೋ ವಿಡಿಯೋ ಇದು. ಒಂದು ಬಾಣಲಿಲಿ ಎಣ್ಣೆ ಹಾಕಿ ಈರುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಕರೆದೆ. ಅದ್ರ ಜೊತೆಗೆ ನನ್ನ ಮಗಂದು ಯೂನಿಟ್ ಟೆಸ್ಟ್ ಬೇರೆ ಇತ್ತು. ಉಪ್ಪಿಟ್ಟು ಮಾಡ್ತಾನೆ ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ದೆ. ಯಾಕೆಂದರೆ ಇವತ್ತೊಂದು ಫಂಕ್ಷನ್ ಬೇರೆ ಇತ್ತು, ಫಂಕ್ಷನಿಗೆ ಹೋಗಬೇಕಾಗಿತ್ತು. ಆ ರೀಸನ್ಗೋಸ್ಕರ ಇನ್ನು ಬಂದು ಸಾಕಾಗಿರುತ್ತೆ ಅನ್ನೋ ಕಾರಣಕ್ಕೆ ಅವನಿಗೆ ತಿಂಡಿ ಮಾಡ್ತಾನೆ ಯೂನಿಟ್ ಟೆಸ್ಟಿಗೆ ರೆಡಿ ಮಾಡಿಸ್ದೆ. ಇವಾಗ ಉಪ್ಪಿಟ್ಟಿಗೆ ಎಲ್ಲ ತರಕಾರಿ ಎಲ್ಲ ಹಾಕಿ ನೀರು ಹಾಕಿ ಮಳ್ಳಕ್ಕೆ ಬಿಡ್ತಾಯಿದ್ದೀನಿ. ಅವು ನೀರೆಲ್ಲ ಹಾಕಿದ್ಮೇಲೆ ನಾನು ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಕುದಿ ಬಂದ ಮೇಲೆ ರವೆ ಆ್ಯಡ್ ಮಾಡೋದು. ಮತ್ತು ನನ್ನ ಮಗಳು ಬೇರೆ ಎತ್ಕೋ ಅಂತ ಹಠ ಮಾಡ್ತಾಯಿದ್ಲು. ಆಟ ಸಾಮಾನೆಲ್ಲ ಹರ್ಕೊಂಡು ಫುಲ್ಲು ತೊಂದರೆ ಕೊಡ್ತಾಯಿದ್ಲು. ನಾನೇನೋ ತಿಂಡಿ ರೆಡಿ ಮಾಡಿದೆ, ಇವಳು ಇನ್ನೂ ಆಟ ಸಾಮಾನು ಹಾಗೆ ಇಟ್ಕೊಂಡು ಓಡಾಡ್ತಾನೆ ಇದ್ದಾಳೆ. ಫುಲ್ ಮನೆಯೆಲ್ಲ ಆಟ ಸಾಮಾನಿಂದನೇ ರೆಡಿ ಮಾಡಿಟ್ಟಿದ್ಲು. ಉಪ್ಪಿಟ್ಟು ರೆಡಿ ಆಯಿತು. ನಾನು ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ರೆಡಿ ಆಯಿತು ಅಂತ ಹೇಳಿದೆ, ಬಟ್ ಇನ್ನೂ ಮನೆ ಕ್ಲೀನ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವೆಯ್ಟ್ ಮಾಡು ಅಂತ ಅಂದರು. ಅವರು ಮನೆ ಎಲ್ಲ ಕ್ಲೀನ್ ಮಾಡಿದ್ರು. ಅಷ್ಟರಲ್ಲಿ ನಾನು ಅವಳಿಗೆ ತಿಂಡಿ ತಿನ್ನಿಸಿ ನಾನು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡೆ. ನನ್ನ ಮಗನಿಗೆ ಒಂದು ಡೌಟು, ಅಪ್ಪಂಗೆ ಎರಡು ಹೆಸರಿದೆ ಅಮ್ಮ, ನಿಮ್ಗೆ ಯಾಕೆ ಒಂದೇ ಹೆಸರಿರೋದು ಅಂತ. ನನಗೂ 2 ಹೆಸರಿದೆ ಅಂತ ಹೇಳಿದೆ ನಾನು. ಮತ್ತು ಎಲ್ಲ ಮುಗಿದ ಮೇಲೆ ನಾವು ಕುತ್ಕೊಂಡು ಒಟ್ಟಿಗೆ ತಿಂಡಿ ತಿಂದ್ವಿ. ಇದು ಇವತ್ತಿನ ವ್ಲಾಗ್.